ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟೆ. ತುಂಬ ದಿನ ಆಗಿತ್ತು ಮನೆ ದೇವ್ರಿಗೆ ಹೋಗಿ, ತುಂಬ ವರ್ಷನೇ ಆಗಿತ್ತು, 3-4 ವರ್ಷ ಆಗಿತ್ತು. 2021ರಲ್ಲಿ ಹೋಗಿದ್ದಿದ್ದು, ಮತ್ತೆ ಹೋಗಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೆಳಗ್ಗೆ ಒಂದು 10:30-11 ಗಂಟೆಗೆ ಬಿಟ್ಟೆ. ಅಲ್ಲಿಂದ ಪಾಲೇಜಿ ಟೋಲ್ ಸಿಕ್ತು. ಪಾಲೇಜಿ ಟೋಲ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ, ಆದರೂ ಇನ್ನೂ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ನಂದು 25 ರೂಪಾಯಿ ಕಟ್ಟಾಯಿತು. 25 ರೂಪಾಯಿ ಕಟ್ಬಿಟ್ಟು ಟೋಲ್ಗೆ ಅಲ್ಲಿಂದ ಪಾಸ್ ಆದೆ. ಅಲ್ಲಿಂದ ಸೀದಾ ನಮ್ಮ ಮಕ್ಕಳಲ್ಲಿರೋವಂಥ ಬಜರಂಗಿಗೆ ಒಂದು ಸೆಲ್ಯೂಟ್ ಹೊಡ್ಕೊಂಡು ಹೊರಟೆ. ಅಲ್ಲಿಂದ ಸೀದಾ ನೆಲಮಂಗಲ ಮಾರ್ಕೆಟಲ್ಲಿ ಗಾಡಿ ಸೈಡ್ಗೆ ಹಾಕಿ ಇರ್ತಾವಲ್ಲ ಸಣ್ಣ ಪುಟ್ಟ ಸ್ವಲ್ಪ ಹೂವು, ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಅಂತ. ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಯಾವುದೋ ಒಂದು ಗಾಡಿ ಹೋಯ್ತು. ನಾನು ಬಂದ ತಕ್ಷಣ ಟಕ್ ಅಂತ ಅಲ್ಲೇ ರಿವರ್ಸ್ ಹೊಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೂವು, ಬಾಳೆಹಣ್ಣು, ಕಡ್ಡಿ, ಕರ್ಪೂರ ತರೋಣ ಅಂತ ಹೋದೆ. ಹೂವು ಒಂದೊಂದು ಥರ ಒಂದೊಂದು ರೇಟ್ ಇತ್ತು. ಈ ಕಡೆ 50 ರೂಪಾಯಿ, ಆ ಕಡೆ 40 ರೂಪಾಯಿ. ಸೊ ಫಸ್ಟೇ ಮಾತಾಡಿ ತಿರ್ಗಾ ಒಳಗಡೆ ಹೋದೆ. ಒಳಗಡೆ ಹೋಗಿ ಹೂವು, ಬಾಳೆಹಣ್ಣು ತಂದೆ. ಅಲ್ಲಿ ಕೇಳ್ಬಿಟ್ಟು ಅಲ್ಲಿ ಹೂವು, ಬಾಳೆಹಣ್ಣು ತರೋಣ ಅಂತ ಹೋದೆ. ಬಾಳೆಹಣ್ಣು ಮತ್ತು ಕಡ್ಡಿ ಕರ್ಪೂರ ತರೋಣ ಅಂತ ಹೋದೆ. ಕಡ್ಡಿ ಕರ್ಪೂರ ತೊಗೊಂಡು ಅದೇ ಆಂಟಿ ಹತ್ರ ಬಂದೆ. ಆ ಆಂಟಿ ನನ್ನ ಕೈಲಿ ಹಾಕು ಅಂತ ಕೇಳಿದೆ ಹೂವನ್ನ. ಯಾಕೆ ಬಂದ್ಬಿಡು ಅಂದರು. ಸರಿ, ಅವ್ರ ಹತ್ರ ಹಾಕ್ಸ್ಕೊಂಡು 4 ಮಾರು ಹೂವು ತೊಗೊಂಡು ಸೀದಾ ಅಲ್ಲಿಂದ ಗಾಡಿ ಹತ್ರ ಬಂದೆ. ಗಾಡಿ ಸ್ಟಾರ್ಟ್ ಮಾಡಿದ್ದೇನೆ. ಸೀದಾ ನೆಲಮಂಗಲ ಬೈಪಾಸ್ ಲೆಫ್ಟ್ ಎತ್ಕೊಂಡಿದ್ದೇನೆ. ಸೀದಾ ಹೊರಟೆ. ಅಲ್ಲಿಂದ ಹೊರಟೆ ನೆಲಮಂಗಲ ಕರೇಕಲ್ ಟೋಲ್ ಸಿಕ್ತು. ಇಲ್ಲೊಬ್ಬರು ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾರೆ. ಅವ್ರ ಹೆಸರು ಹೇಳೋದು ಬೇಡ, ಸುಮ್ಮನೆ ಅವ್ರ ಹೆಸರು ಮಿಸ್ಯೂಸ್ ಆಗುತ್ತೆ. ಸೊ ಆ ಟೋಲ್ ಹತ್ರ ಬಂದೆ. ನನ್ನ ಅದೃಷ್ಟಕ್ಕೆ ಇವತ್ತು ನಮ್ಮ ಸ್ನೇಹಿತರು ಕೆಲಸದಲ್ಲಿದ್ದರು. ಅವ್ರನ್ನ ಅಲ್ಲೇ ನಿಲ್ಲಿಸಿ ಜಸ್ಟ್ ಒಂದು 2 ನಿಮಿಷ ಮಾತಾಡ್ತಾ ಇದ್ದಂಗೆ ಹಿಂದೆಗಡೆಯಿಂದ ಗಾಡಿ ಬಂದು ಆರ ನೋಡ್ದೋ. ಆ ಗಾಡಿ ಅಲ್ಲಿ ಮಾತಾಡ್ಸಿ ಅವ್ರನ್ನ ಟೋಲ್ ಪಾಸ್ ಮಾಡಿದೆ. ಅಲ್ಲಿಂದ ಹೊರಟಿದ್ದೆ ಸೀದಾ ಡೈರೆಕ್ಟ್ ನಮ್ಮ ಫ್ರೆಂಡ್ ಊರಿಗೆ ಹೊರಟೆ. ನಮ್ಮ ಫ್ರೆಂಡ್ ಊರು ಸಿಗ್ತಾ ಇಲ್ಲ ಅಂದ್ಕೊಂಡೆ. ಹತ್ರಕ್ಕೆ ಬಂದೇ ಬಿಡ್ತು, ಸಿಕ್ಕೇ ಬಿಡ್ತು. ಸೊ ನಮ್ಮ ಸ್ನೇಹಿತನು ಬಂದ, ಅವನು ಕರ್ಕೊಂಡು ಸೀದಾ ಹೋಗಿದ್ದೇನೆ ಮಾಗಡಿಗೆ. ಸೀದಾ ಕರ್ಕೊಂಡು ಮಾಗಡಿಗೆ ಹೋಗಿ, ಮಾಗಡಿ ಏನು ತೊಗೊಳೋಂಥದ್ದೇನು ಇರಲಿಲ್ಲ. ಕೆಲಸ ಐಟಮ್ ಏನು ತೊಗೊಳೋದೆಲ್ಲ ಏನು ಇರಲಿಲ್ಲ. ಅಲ್ಲೇ ತೊಗೊಂಬಿಟ್ಟೆ, ಎಲ್ಲ ನೆಲಮಂಗಲದಲ್ಲೇ ತೊಗೊಂಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಮಾಗಡಿ ಕಡೆ ಹೊರಟೆ. ಮಾಗಡಿ ಕಡೆ ಹೊರಟೆ. ಸ್ನೇಹಿತನ ಮಾತಾಡ್ಸ್ಕೊಂಡಂಗೆ, ಅವನು ಮಾತಾಡ್ಸಿ ತುಂಬ ದಿನ ಆಗಿತ್ತು. ಮಾಗಡಿ ಕ್ರಾಸ್ ಮಾಡಿ ಹೊಸ ರೋಡ್ ಮಾಡ್ತಾಯಿದ್ದಾರೆ. 6-7 ವರ್ಷದಿಂದ ಮಾಡ್ತಾನೇ ಇದ್ದಾರೆ. ಇನ್ನೂ ಫಿನಿಷ್ ಆಗಿಲ್ಲ. ಬೆಂಗಳೂರಿಂದ ಈಗ ಜಸ್ಟ್ ಮಾಗಡಿ ಹತ್ರ ಬಂದಿರಬೇಕು, ಮಾಡ್ತಾನೇ ಇದ್ದಾರೆ. ಸೊ ಮಾಗಡಿ ಬಿಟ್ಟು ಅಲ್ಲಿಂದ ಸೀದಾ ಹೊರಟ್ವಿ. ಅಲ್ಲಿಂದ ಸೀದಾ ಕಲ್ಯ ಗೇಟಲ್ಲಿ ಸರ್ಕ್ ಅಂತ ಎಡಭಾಗಕ್ಕೆ ಎತ್ಕೊಂಡ್ರೆ ಹೋಗೋದೇ ಸೀದಾ ಕಲ್ಯ ಊರೊಳಗಡೆಯಿಂದ ನಮ್ಮ ಮನೆ ದೇವರು ಹೋಗೋ ದಾರಿ. ಸೀದಾ ಲೆಫ್ಟ್ ಎತ್ಕೊಂಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನನೇ ಸಿಗ್ತಾನೇ ಇಲ್ಲ. ಅಲ್ಲಿಂದ ತಿರ್ಗಿ ಕಲ್ಯ ವಿಲೇಜು, ಕಲ್ಯ ಊರೊಳಗಡೆ ಬಂದ್ವಿ. ಕಲ್ಯ ಊರು ಎಂಟ್ರಿ ಆಗ್ತಾ ಇದ್ದಂಗೆ
ಅಲ್ಲೊಂದು ನಾಯಿ ಅಡ್ಡ ಬಂತು, ಅದು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಜಸ್ಟ್ ಮಿಸ್ಸು. ನನ್ನ ಕೈಯಿಂದ ಇವತ್ತು ಒಂದು ಪ್ರಾಣ ಹೋಗ್ಬಿಡೋದು, ಅದು ಮಿಸ್ಸಾಗಿ ನಮ್ಮ ಟೈಮ್ ಚೆನ್ನಾಗಿತ್ತು, ಅದು ಮಿಸ್ ಆಯಿತು. ಅಲ್ಲಿಂದ ಸೀದಾ ಹೋಗಿದ್ದೇನೆ. ನೆಕ್ಸ್ಟ್ ಊರು ಯಾವುದಪ್ಪ ಅಂದರೆ ಇದೇ ನೋಡಿ, ನಮ್ಮ ಮನೆ ದೇವರಿರುವಂಥ ಊರು ಶ್ರೀಪತಿ ಹಳ್ಳಿ. ಎಂಟ್ರಿ ಯಾವುದೋ ವಿಲೇಜ್ ಒಳಗಡೆ. ಅಲ್ಲಿಂದ ಸೀದಾ ವಿಲೇಜಿಂದ ತಿರ್ಗಾ ಮುಂದೆ ಹೋಗಿ ಸರಕ್ಕಂತ ಇಲ್ಲಿ ರೈಟ್ ತಗೊಂಡಿದ್ದೇನೆ. ಸೀದಾ ದೇವಸ್ಥಾನ ಹತ್ರ ಬಂದೇ ಬಿಟ್ಟು ಶ್ರೀಪತಿ ಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಮನೆ ದೇವರು, ತುಂಬ ದಿನ ಆಗಿತ್ತು ಬಂದಿದ್ದು. ಸೊ ಸೀದಾ ಹೋಗಿದ್ದೇನೆ, ಗಾಡಿ ಪಾರ್ಕ್ ಮಾಡಿದ್ದೇನೆ. ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇತ್ತು, ಸೊ ಗಾಡಿ ಪಾರ್ಕ್ ಮಾಡಿದ್ದೇನೆ. ಸೀದಾ ಪೂಜೆ ಸಾಮಾನೆಲ್ಲ ಎತ್ಕೊಂಡಿದ್ದೇನೆ. ಗಾಡಿ ಲಾಕ್ ಮಾಡಿದ್ದು, ಸೀದಾ ದೇವಸ್ಥಾನ ಒಳಗಡೆ ಹೊರಟ್ವಿ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೇನೆ, ಕಾಲು ತೊಳ್ಕೊಂಡು, ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸೀದಾ ಹೋದ್ವಿ. ದೇವ್ರ ದರ್ಶನ ಆಯಿತು ಚೆನ್ನಾಗಿ. ಪೂಜೆನ ನಾವು ಕರೆಕ್ಟಾಗಿ ಪೂಜೆ ಮಾಡಿದ್ರು, ಪೂಜೆ ಮಾಡಿಸ್ಕೊಂಡಿದ್ದೇನೆ. ಸೀದಾ ಚೆನ್ನಾಗಿ ಪೂಜೆ ಮಾಡಿದ್ರು, ಪೂಜೆ ಮಾಡಿಸ್ಕೊಂಡಿದ್ದೇನೆ. ಸೀದಾ ಮನೆ ಕಡೆ ಬಂದ್ವಿ. ಸೊ ಏನೋ ದರ್ಶನ ಮಾಡ್ಕೊಂಡು ಸೀದಾ ಮನೆ ಕಡೆ